ದುರುಳಮಾಯಗನೆ ತಿರುಗಿರಿ ಮನವೀರಾಗ ಅಮ್ಮಗೆ ಇಡದ ಊರು ಈ ಅಶೋಕವನದ ಸುತ್ತಲಿನ ಪರಿಸರವನ್ನು ನೋಡಿ ತಾಯಿ ನನ್ನನ್ನು ರಕ್ಕಸನೆಂದೇ ಭಾವಿಸಿದ್ದಾಳೆ. ಅಲ್ಲ ಎಂದು ಹೇಳಬೇಕು ತಾನೆ. ಅದಕ್ಕಾಗಿ ಅನುರೂಪವನ್ನು ತೊರೆದು ಮರಗೊಂಬಿನಿಂದ ಇಳಿದು ಮಂಗಳ ಮಹಿಮನಾದಂತಹ ಸಾಕೇತದ ಸಮ್ರಾಟನಾದಂತಹ ಶ್ರೀರಾಮಚಂದ್ರವನ ಪಾದದ ಬಳಿಯಿಂದಲೇ ನಾನು ಬಂದವನು. ಕೋಮಲಾಂಗನಾದಂತಹ ಲಕ್ಷ್ಮಣ ದೇವನು ನನಗೆ ಅನುಗ್ರಹಿಸಿದ್ದಾನೆ, ಆಶೀರ್ವದಿಸಿದ್ದಾನೆ ನಿನ್ನ ಇರವನ್ನು ಕಂಡುಕೊಳ್ಳುವುದಕ್ಕಾಗಿ. ಆದ್ದರಿಂದಲೇ ಅಲ್ಲಿಂದಲೇ ನಡೆದು ಬಂದದ್ದು ಕೇವಲ ಅವರೊಬ್ಬರ ಮಾತಿಗೆ ಮಾಡಿದೆ ಎಂದಲ್ಲ, ನಮ್ಮೊಡೆಯನಾದಂತಹ ಸುಗ್ರೀವನ ಆಜ್ಞೆಯಾಗಿದೆ. ಬಂದವನು ನಾನು ಹನುಮಂತನಮ್ಮ, ನನ್ನ ತಂದೆ ಕೇಸರಿ ಇದ್ದಾನೆ, ಅಂಜನಾದೇವಿಯ ಸೂರು ನಾನು. ವಾಯುದೇವನ ಅನುಗ್ರಹ ವಿಶೇಷದಿಂದಲಾಗಿ ಪ್ರಪಂಚದ ಬೆಳಕನ್ನು ಕಂಡಂತಹ ನನ್ನ ಮಾತನ್ನು ನೀನು ಆಲಿಸಮ್ಮ. ಇನ್ನೂ ನಿನಗೆ ನಂಬಿಕೆ ಇಲ್ಲವೇ ತಾಯೇ? ಚಿತ್ತವೇ ದೇವಿ ಇದುವರೆಗೆ ರಕ್ಕಸರ ಮಾಯೆಯಿಂದಲೇ ಭೀತಳಾದಂತಹ ನೀನು ನಾನು ಒತ್ತಿ ಒತ್ತಿ ಶ್ರೀರಾಮಚಂದ್ರವನ ಕುರಿತಾಗಿ ಹೇಳಿದರೂ ನೀನು ತಿಳಿದುಕೊಳ್ಳುವವಲೇ ಅಲ್ಲ. ಯಾಕಂದರೆ ಇಲ್ಲಿ ನಡೆದಂತಹ ವಿದ್ಯಮಾನಗಳು ನಿನ್ನನ್ನು ಬಲು ಭೀತಳಾಗಿಸಿದೆ ಎನ್ನುವುದು ನನಗರ್ಥವಾಯಿತು. ಆದ್ದರಿಂದಲೇ ಶ್ರೀರಾಮಚಂದ್ರ ಲೋಕದ ಒಡೆಯನ ಅವನ ವೃತ್ತಾಂತವೆಲ್ಲವನ್ನೂ ನಾನು ಹೇಳುತ್ತೇನೆ. ಚಿತ್ತ ಬಿಟ್ಟು ನೀನು ಆಲಿಸಿದ್ರೆ ನನ್ನ ಬಗೆಗಾಗಿ ನಂಬಿಕೆಯನ್ನು ಹೊಂದುತ್ತೀ ಎನ್ನುವುದರಲ್ಲಿ ಅನುಮಾನವೇ. ಅಖಂಡವಾದಂತಹ ಆರ್ಯಾವರ್ತದಲ್ಲಿ
ಮುಕುಟಮಣಿಯಂತೆ ಮೆರೆಯುತ್ತಿರುವುದು ಸಾಕೇತವನ್ನು. ಆ ಸಾಕೇತವನ್ನು ಬಹು ವರ್ಷಗಳ ಪರ್ಯಂತ ಆಳಿದವನು ದಶರಥ ಚಕ್ರವರ್ತಿಯಂತ. ಅವನಿಗೆ ಮೂವರು ಮಡದಿ, ಕೌಸಲ್ಯೆ, ಸುಮಿತ್ರೆ, ಹಾಗೆ ಮಮತಾಮಯಿಯಾದಂತಹ ತಾಯಿ. ಈ ಮೂವರು ಮಡದಿಯರಲ್ಲಿ 4 ಮಕ್ಕಳು, ಶ್ರೀರಾಮ, ಭರತ, ಶತ್ರುಘ್ನ, ಲಕ್ಷ್ಮಣರು ಎನ್ನುವರು. ಅವರು ಹುಟ್ಟಿದ್ದು ಪುತ್ರಕಾಮೇಷ್ಟಿ ಎನ್ನುವಂತಹ ಮಹಾಯಜ್ಞದ ಮೂಲಕವಾಗಿ. ಪಾಯಸ ದ್ರವ್ಯ ಒಂದೇ ಅವರ 4 ಹುಟ್ಟಿಗೆ ಕಾರಣವಾಯಿತು. ಹೀಗೆ ಮುಂದುವರಿದ ಕಾಲದಲ್ಲಿ ಬೆಳೆಯುತ್ತಿದ್ದಂತಹ ಮಕ್ಕಳು ವಿಶ್ವಾಮಿತ್ರರ ಮಾತಿಗೆ ಮನ್ನಣೆಯನ್ನಿತ್ತು ಮಖ ಸಂರಕ್ಷಣೆಗಾಗಿ ಕಾಡಿಗೆ ಹೊರಟವರಂತೆ ಒಂದು ಕಾಲದಲ್ಲಿ. ಆ ಮೂಲಕವಾಗಿ ಯಜ್ಞ ಮಧ್ವಂಸಕರಾದಂತಹ ಅನೇಕ ರಕ್ಕಸರನ್ನು ಕೊಂದು ತಾಟಕಿಯೇ ಮೊದಲಾದಂತಹ ರಕ್ಕಸರಿಯನ್ನು ಕೊಂದಂತಹ ಮಹಾಬಲಾನ್ವಿತನು. ಹಾಗೆಯೇ ವಿಶ್ವಾಮಿತ್ರರಿಂದ ಉಪದೇಶಿಸಲ್ಪಟ್ಟು ಹೀಗೆ ಮತ್ತೆ ಸಾಕೇತದ ಅರಮನೆಯನ್ನು ಸೇರುವ ಕಾಲದಲ್ಲಿ ಮಿಥಿಲೆಗೆ ಬಂದರು. ಶಿವಧನಸ್ಸನ್ನು ಭಂಗಿಸುವುದರ ಮೂಲಕವಾಗಿ ನಿನ್ನ ವಿವಾಹವನ್ನು ಅವರೇ ಒದಗಿಸಿಕೊಂಡರು. ಆ ಮೂಲಕವಾಗಿ ನಿನ್ನನ್ನು ಹೊಂದಿ ಮತ್ತೆ ಸಾಕೇತವನ್ನು ಸೇರಿದವರು. ಏನೋ ಕೆಲವು ನಡೆಯದೇ ಇದ್ದಂತಹ ಘಟನೆಗಳು ಅದು ಹೋಗಿ ಅವರು ಸಾಕೇತವನ್ನು ತೊರೆದು ವನಗಮನಕ್ಕೆ ಹೊರಡಬೇಕಾದಂತಹ ಅನಿವಾರ್ಯತೆ ಒದಗಿದೆ. ಕೋರಿಕೆಗೆ ಪಿತೃವಾಕ್ಯ ಒಂದೇ ಆದರೂ ಲೋಕದ ಧರ್ಮವನ್ನು ಧರಿಸುವುದಕ್ಕಾಗಿ ಶ್ರೀರಾಮನು ವನಕ್ಕೆ ಹೊರಟು ನಿಂತ ಕಾಲದಲ್ಲಿ ಆಕೆಯ ಬೆನ್ನ ಹಿಂದೆ ನೀನೂ ಕೂಡ ಹೊರಟು ಬಂದವರು. ಆ ನಂತರದಲ್ಲಿ ಲಕ್ಷ್ಮಣ ದೇವನು ನಿಮ್ಮ ನೆರಳಾಗಿಯೇ ಬಂದವರು. ಹೀಗೆ ಕಾಡು ಪ್ರದೇಶದಲ್ಲಿ ನೀವು ಚೆನ್ನಾಗಿಯೇ ಕಾಲವನ್ನು ಕಳೆಯುತ್ತಿರುವ ಸಂದರ್ಭದಲ್ಲಿ ಪಂಚವಟಿ ವನ ಪ್ರದೇಶದಲ್ಲಿ ಕಾಂಚನ ಮೃಗವನ್ನು ಕಂಡು ಸಂಚರಿಸಿದಂತಹ ನಿಮ್ಮ ಮನಸ್ಸನ್ನು ಅಸುರರ ವಂಚನೆ ಎಂದು ತಿಳಿದ ಬಳಿಕವು ತರುವುದಕ್ಕೆ ಹೋದಂತಹ ಶ್ರೀರಾಮ ಅವರ ಕಪಟಕ್ಕೆ ಬಿದ್ದನು. ಆ ಸಂದರ್ಭದಲ್ಲಿ ಶ್ರೀರಾಮನಿಗೆ ಏನಾಯಿತು ಎನ್ನುವುದನ್ನು ಕ್ಷಮೆಗೆ ಲಕ್ಷ್ಮಣನನ್ನು ನೀನು ಆ ಕಡೆಗೆ ಹಾಕಿದ್ದನು. ಶ್ರೀರಾಮನ ಆಜ್ಞೋಲ್ಲಂಘನೆ ನಿನ್ನ ಮಾತಿನಿಂದ ಲಕ್ಷ್ಮಣ ಮಾಡಬೇಕಾಯಿತು. ಆ ಬಳಿಕ ದುಷ್ಟನಾದಂತಹ ರಾವಣ ಕಪಟಯತಿಯಾಗಿ ಬಂದು ನಿನ್ನನ್ನು ಅಪಹರಿಸಿದ್ದನು. ಹೀಗೆ ಕಳೆದುಕೊಂಡಂತಹ ಶ್ರೀರಾಮಚಂದ್ರ ನಿನ್ನನ್ನು ಹುಡುಕುತ್ತಾ ದೃಶ್ಯಮುಖದ ತಪ್ಪಲನ್ನು ಸೇರಿ ಜಟಾಯುವಿನ ಸಂಸರ್ಗದಿಂದ ನಿಮ್ಮ ಮೂಲಯಾನು ಎನ್ನುವುದನ್ನು ತಿಳಿದ ಬಳಿಕ ಪಡೆಯಬೇಕು ಎನ್ನುವ ಉದ್ದೇಶದಿಂದಲೇ ಋಷಮುಖದ ತಪ್ಪಲಲ್ಲಿ ಹಾದು ಹೋಗುವ ಕಾಲದಲ್ಲಿ ಸುಗ್ರೀವನೇ ಮೊದಲಾದಂತಹ ಕಪಿವೀರರೊಡನೆ ಶ್ರೀರಾಮನ ಸೌಖ್ಯವನ್ನು ಒದಗಿಸುವಂತಹ ಸಖ್ಯವನ್ನು ಒದಗಿಸುವಂತಹ ಕಾಯಕ ನನಗೆ ಒದಗಿ ಬಂತು. ಆದ್ದರಿಂದಲೇ ಅಂದಿನಿಂದಲೇ ಶ್ರೀರಾಮ ಸೇವೆಗೆ ನನ್ನನ್ನು ನಾನು ತೊಡಗಿಸಿಕೊಂಡೆ. ಆ ಆಜ್ಞೆಯನ್ನು ಹೊಂದಿಯೇ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ನನ್ನನ್ನು ನಂಬಮ್ಮ, ನಾನು ಹನುಮಂತನಿದ್ದೆ. ನಾನಾಡುತ್ತಿರುವ ಮಾತುಗಳನ್ನು ಕೇಳಿ ರೋಮಹರ್ಷಿಗಳಾದಳು. ಆದರೂ ನನ್ನನ್ನು ನಂಬುವುದೇ ಇಲ್ಲ. ನಾಲ್ಕು ಬಳಿಕ ನಾನು ಶ್ರೀರಾಮನ ನಿಜವಾದ ಸೇವಕ. ಹಾಗೆಯೇ ಶ್ರೀರಾಮ ನನಗೆ ತಂದೆ ಇದ್ದ ಹಾಗೆ. ಆದ್ದರಿಂದಲೇ ತಾಯಿಯಾದಂತಹ ನಿನ್ನನ್ನು ಮಗನೋರ್ವನು ಅರಸುತ್ತಾ ಬಂದ ಹಾಗೆ ಇಲ್ಲಿಗೆ ಬಂದವನಮ್ಮ. ಹೌದು,
ಶ್ರೀರಾಮನು ಇದೇ ಕಾರಣಕ್ಕೆ ಇರಬೇಕು. ರಾಮ, ನೀನು ನಂಬಲಾರದೆ ಇರುವ ಈ ಕಾಲದಲ್ಲಿ ನಂಬಿಗೆ ಬರುವುದಕ್ಕಾಗಿಯೇ ಕೆಲವೊಂದು ಕುರುಹುಗಳನ್ನೂ ಹೇಳಿದ್ದಾನೆ ಶ್ರೀರಾಮಚಂದ್ರಮ. ಅಮ್ಮ, ಪದುಮ ರೇಖೆಗಳುಂಟಂತೆ ನಿನ್ನ ಪಾದದಲ್ಲಿ. ರಾಮ, ರಾಮ, ಶ್ರೀರಾಮನೇ ಹೇಳಿದಂತಹ ಸತ್ಯ. ರಾಮ, ಅಮ್ಮ, ಮತ್ಸ್ಯ ಲಾಂಛನ ಉಂಟಂತೆ. ರಾಮ, 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 ಹೀಗೆ ಹಲವು ವಿಶೇಷಗಳನ್ನು ನಿನ್ನ ಕುರಿತಾಗಿ ಹೇಳಿದ್ದಾನೆ. ರಾಮ, ಇಂತಹ ಕುರುಹುಗಳನ್ನು ಮಾಯಾವಿಗಳಾದಂತಹ ರಕ್ಕಸರು ತಿಳಿದು ಹೇಳುವ ಸಾಧ್ಯತೆ ಉಂಟು ಎನ್ನುವ ಕಾರಣದಿಂದಲೇ ನೀನು ನಂಬದೇ ಹೋದೆ. ಇನ್ನೊಂದು ಕೇಳ್ತೇನೆ, ಭುವನ ಆತಿಥ್ಯವನ್ನು ಸ್ವೀಕರಿಸಿ ಭರತಾಗಮನವಾಗುವ ಕಾಲಕ್ಕೆ ನೀವು ಚಿತ್ರಕೂಟದಲ್ಲಿ ಇದ್ದದ್ದು. ಚಿತ್ರಕೂಟದಲ್ಲಿಯೇ ನೀವು ಕೆಲವು ಕಾಲ ದಿವಸಗಳನ್ನು ಕಳೆದವರು. ಚಿತ್ರಕೂಟದಲ್ಲಿ ಇದ್ದರೂ ಕೂಡ ಕಾಡಿನಲ್ಲಿ ಇರುವುದಲ್ಲ, ಅರಮನೆಯ ಸೌಭಾಗ್ಯ ಏನು ಎನ್ನುವುದರಿಂದ ವಂಚಿತರಾಗುವುದು ಕೂಡದು ಎನ್ನುವುದಕ್ಕಾಗಿ ಎಲ್ಲವನ್ನೂ ಶ್ರೀರಾಮಚಂದ್ರನು ಹೇಳದೆ ಒದಗಿಸಿದ. ಚಿತ್ರಕೂಟದಲ್ಲಿರುವ ಜಲಾಶಯದಲ್ಲಿ ಜಲಕ್ಕೆ ಏರಿಯಾಡುತ್ತಿರುವಂತಹ ಸಂದರ್ಭದಲ್ಲಿ ಮಗುವಿನಂತೆ ಸಂತೋಷವನ್ನು ಹೊಂದಿದ ಆ ಕಾಲಕ್ಕೆ ನಿಮ್ಮನ್ನು ಅಂಗೈಯಲ್ಲಿ ಎತ್ತಿ ಬಿಸಾಡಿದಾಗ ಎದೆಯ ಮಗುವಿನಂತೆ ನೀವು ಅತ್ತದ್ದು ಸರಿಯೇನಮ್ಮ. ಹಾಗೆ ಮುಂದುವರಿದ ಕಾಲಕ್ಕೆ ಧರ್ಮ ಸಂಸ್ಥಾಪನಾರ್ಥ ನಿಮಗಿದು ಬಳುವಳಿಯಾಗಿ ಎನ್ನುವ ಹಾಗೆ ಅಗಸ್ತ್ಯರು ಧನುರ್ಮಾನಗಳನ್ನು ಇದ್ದದ್ದು ನೆನಪಿದೇನೆ. ಇನ್ನು ನಮಗೆ ಬರುವುದು ಯಥಾರ್ಥ ಎಲ್ಲವನ್ನು ನಾನು ಆಡಿದರೂ ನೀನು ಒಪ್ಪುವನೇ ಅಲ್ಲ. ಹೌದಮ್ಮ, ಹೌದು. ಮಹಾಭಾಗ್ಯವನ್ನು ಹೊಂದಿದವನು ಋಷ್ಯಮೋಕದ ತಪ್ಪಲಲ್ಲಿ ಬಾಲಬ್ರಾಹ್ಮಣನಾಗಿ ನಾನು ಓ ಜನ್ನಧಾರಿಯ ಕುಂಡಲಾಧಾರಿಯ ಎನ್ನುವ ಹಾಗ ರೋಮಹರ್ಷಿತನಾಗಿ ನಮ್ಮಮ್ಮ ಆಡಿದ ಮಾತನ್ನು ಸತ್ಯವಾಯಿತು ಎನ್ನುವ ಹಾಗೆ ನಂಬಿ ನೆಗೆದು ಸಂಭ್ರಮಿಸಿದವನು ಅಂದಿನಿಂದ ಇಂದಿನವರೆಗೆ ಶ್ರೀರಾಮನ ಪಾದದಲ್ಲಿ ಮಗುವಾಗಿಯೇ ಇದ್ದನು. ಆದ್ದರಿಂದ ನಿನಗೆ ನಂಬಿಕೆ ಬರಬೇಕು ಎನ್ನುವುದಕ್ಕಾಗಿಯೇ ಇದೋ ನಾನೆಂತಹ ಭಾಗ್ಯ ಸಂಪನ್ನ. ಶ್ರೀರಾಮಚಂದ್ರಮನು ಧರಿಸಿರುವಂತಹ ಕಿರುಬೆರಳಿನ ಈ ಉಂಗುರವನ್ನೇ ನಿನಗೆ ಗುರುತಕ್ಕಾಗಿ ಕೊಟ್ಟಿದ್ದ. ಇದನ್ನು ಧರಿಸಿ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ನೋಡಮ್ಮ ನೋಡಮ್ಮ ನೋಡಮ್ಮ.
ರಾಮ 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 ರಾಮ. ಏನನ್ನು ಕಾಣುತ್ತಾ ಇದ್ದೇನೆ ನಾನು, ಏನನ್ನು ನೋಡುತ್ತಾ ಇದ್ದೇನೆ ನಾನು. ಪ್ರಭು ಶ್ರೀರಾಮಚಂದ್ರ ಕಿರು ಬೆರಳಿನಲ್ಲಿ ರಾರಾಜಿಸುತ್ತಿರುವಂತಹ ಮುದ್ರೆಯುಂಗುರ ಅಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರನ ಸ್ವರೂಪವನ್ನೇ ನಾನು ಕಾಣುತ್ತಾ ಇದ್ದೇನೆ. ಪಂಚವಟಿಯಲ್ಲಿ ಏಳೆ ಮನೆಯಲ್ಲಿ ಇರುವಂತಹ ಸಂದರ್ಭ ಕಂಡಿರಂದು ಕಾಂಚನ ಮೃಗ ಬೇಕು ಎನ್ನುವ ಹಾಗೆ ಬಯಸಿದೆ. ನನ್ನವರು ಬೇಡ ಬೇಡ ಎನ್ನುವ ಹಾಗೆ ಎಷ್ಟು ಬಾರಿ ಹೇಳಿದರು, ಛಲವನ್ನೇ ಹೇಳಿದೆ, ಹಠವನ್ನೇ ಹೇಳಿದೆ. ಸತ್ಯ ಬಯಕೆಯನ್ನು ಈಡೇರಿಸಿಕೊಡಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡು ನನ್ನವರು ಕೋದಂಡಪಾಣಿಯಾಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅವರ ಬೆನ್ನನ್ನು ಮಾತ್ರ ಕಂಡವಳು ನಾನು. ಅಂದಿನಿಂದ ಇಂದಿನವರೆಗೆ ಅವರ ಮುಖ ದರ್ಶನದ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದದ್ದೇ ಇಲ್ಲ, ಒದಗಿ ಬಂದದ್ದೇ ಇಲ್ಲ. ನಾನು ಆ ಭಾಗ್ಯಹೀನಳಾಗಿ ಹೋದೆ. ಪಂಚವಟಿಯಲ್ಲಿರುವಂತಹ ಸಂದರ್ಭ ಗೋದಾವರಿ ನದಿಯಲ್ಲಿ ಬಿದ್ದು ಆ ಪುಣ್ಯ ತೀರ್ಥವನ್ನು ತಂದು ನನ್ನವರ ಪಾದವನ್ನು ತೊಳೆಯುತ್ತಾ ಇದ್ದವಳು ನಾನು. ಅದನ್ನೇ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸುತ್ತಾ ಇದ್ದೆ. ಅವರ ಪಾದ ಧೂಳತೆ ಹಣೆಗೆ ತಿಲಕವಾಗಿ ಇರಿಸಿಕೊಂಡವಳು ನಾನು. ಅವರ ಪಾದ ಪೂಜೆಗಾಗಿ ಉಪಯೋಗಿಸಿದಂತಹ ಹೂಗಳು ನನ್ನ ಮುಡಿಯನ್ನು ಅಲಂಕರಿಸುತ್ತಾ ಇದ್ದವು. ಆದರೆ ಆ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ಈಗ ಈ ಉಂಗುರವನ್ನು ನೋಡಿದ ಬಳಿಕ ಮಾನಸಿಕವಾಗಿ ಆದರೂ ನಾನು ಪೂಜೆಯನ್ನು ಸಲ್ಲಿಸಲೇಬೇಕು, ಸಲ್ಲಿಸಲೇಬೇಕು. ನನ್ನ ಈ ದೇಹವೇ ದೇಗುಲ, ನನ್ನ ಈ ಹೃದಯವೇ ಮಂದಿರ. ಈ ಉಂಗುರವನ್ನು ನನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದವಳಿದ್ದೇನೆ. ನನ್ನ ಕಣ್ಣುಗಳಿಂದ ಹರಿಯುತ್ತಿರುವಂತಹ ಕಣ್ಣೀರೇ ತೀರ್ಥ, ನಾನು ನುಡಿಯುವುದೇ ಮಂತ್ರ. ನನ್ನ ಕಣ್ಣುಗಳೇ ಪುಷ್ಪ, ಬಿಸಿಯುಸಿರೇ ನೀರಾಜಲ. ರಾಮ 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 ಪೂಜೆಯನ್ನು ಸಲ್ಲಿಸಿದೆ. ನಾನು ಧನ್ಯಳಾದೆ, ಧನ್ಯಳಾದೆ, ಧನ್ಯಳ. ಸೌಂದರ್ಯ ದಿವ್ಯ ಗಂಧರ್ವ ಪಕ್ಕದಕ್ಕೆ ರವಿದ ಬಂದತಿ ಸತ್ತೋಜನು ಮುಂದ
ಮಗನೇ, ನಿನ್ನನ್ನು ಕಂಡಾಗ ಮಹದಾನಂದವಾಯಿತಪ್ಪ ನನಗೆ. ಧನ್ಯನಾದ ತಾಯಿ. ತಾಯಿಯ ಬಳಿಯಲ್ಲಿರುವಂತಹ ಮಗನೋರ್ವ ಕೆಲ ಕಾಲ ದೂರ ಉಳಿದು ಮತ್ತೆ ಹತ್ತಿರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ತಾಯಿ ಎಷ್ಟು ಸಂತೋಷವನ್ನು ಅನುಭವಿಸುತ್ತಾಳೋ ಅಷ್ಟೇ ಸಂತೋಷ ನನಗಾಯಿತು ಕಂದ, ನನಗಾಯಿತು. ನನ್ನಮ್ಮ ಸಿಕ್ಕಿದ ಹಾಗಾಯಿತಮ್ಮ ನನಗೆ. ನನಗೆ ಗೊತ್ತಿಲ್ಲದೆ ನನ್ನ ಬಾಯಿಯಿಂದ ಮಗನೇ ಎನ್ನುವಂತಹ ಶಬ್ದವು ಹೊರಹೊಮ್ಮಿತ್ತು. ಮಗನೇ, ಭಾಗ್ಯವಂತ ನಮ್ಮ ನಾನು. ಮಗನೇ, ನಿನ್ನಲ್ಲಿ ಔಪಚಾರಿಕವಾಗಿ ನಾನು ಕೇಳಬಹುದು, ಪ್ರಭು ಶ್ರೀರಾಮಚಂದ್ರ ಕ್ಷೇಮವೇ ಎನ್ನುವ ಹಾಗೆ, ನೀನು ಅವರು ಕ್ಷೇಮದಿಂದ ಇದ್ದಾರೆ ಎನ್ನುವ ಹಾಗೆ ಹೇಳಿದರೂ ಕೂಡ ನಂಬುವಂತಹ ಹೆಟ್ಟಳು ನಾನಲ್ಲ. ಯಾಕೆಂದರೆ ರಾಮನನ್ನು ಅಗಲಿದಂತಹ ಸೀತೆಯಾದರೂ ಒಂದೊಮ್ಮೆಗೆ ಬದುಕಿಯಾಡೋ ಏನು, ಆದರೆ ಸೀತೆಯನ್ನು ಅಗಲಿದಂತಹ ರಾಮ ಸಂತೋಷದಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇದನ್ನು ಚೆನ್ನಾಗಿ ಮನಗಂಡವಳು ನಾನಿದ್ದೇನೆ. ಕ್ಷತ್ರಿಯರಿಗೆ ಬೇಕಾದದ್ದು ಧೈರ್ಯ. ನನ್ನವರು ಧೀರೋದ್ಧಾರ, ಅವರ ಧೃತಿಯಾಗಿ ಸ್ಮೃತಿಯಾಗಿ ಶ್ರುತಿಯಾಗಿ ಸತಿಯಾಗಿ ಅವರ ಜೊತೆಯಾಗಿ ಕಾಲವನ್ನು ಕಳೆದವಳು ನಾನು. ಹಾಗಿರುವಾಗ ಅವರ ಧೃತಿ ಎನ್ನುವುದು ಕಲೆಗೊಂಡಲಿಲ್ಲವಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯ ಪುರುಷನಿಗಾದರೂ 16 ದೇಹ ಲಕ್ಷಣಗಳಿವೆಯಂತೆ. ನನ್ನವರು ಮನುಮತ ಸ್ವರೂಪ 32 ದೇಹ ಲಕ್ಷಣಗಳನ್ನು ಹೊಂದಿದವರವರು. ಅಂತಹ ಮನ್ಮಥ ಸ್ವರೂಪ ಎನ್ನುವುದು ಕಲೆಗುಂದಲಿಲ್ಲವಷ್ಟೇ. ಮಗನೇ, ಇನ್ನೊಂದು ವಿಚಾರವನ್ನು ನಿನ್ನಲ್ಲಿ ನಾನು ಕೇಳಲೇಬೇಕು. ಎನ್ನರಸ ಪ್ರಭು ಶ್ರೀರಾಮಚಂದ್ರನ ತಮ್ಮನಾದಂತಹ ಲಕ್ಷ್ಮಣ ಹೆಂಡತಿಯನ್ನು ಬಿಟ್ಟ, ತಾಯಿಯನ್ನು ಬಿಟ್ಟ, ಹುಟ್ಟಿದ ಅಯೋಧ್ಯೆಯನ್ನೇ ಬಿಟ್ಟ. ಅಣ್ಣನ ಸೇವೆ ಎನ್ನುವ ಹಾಗೆ ಅವರ ಜೊತೆಯಾಗಿ ಬಂದವ, ಸೇವೆಯನ್ನು ಶಿರಸಹ ಹೊತ್ತು ಮಾಡುತ್ತಾ ಬಂದವನಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಅತ್ತಿಗೆಯಾದಂತಹ ನನ್ನ ತಾಯಿ ಎನ್ನುವ ಹಾಗೆ ಸೇವೆಯನ್ನು ಮಾಡಿಕೊಂಡು ಬಂದವನಿದ್ದಾನೆ. ಆದರೆ ಯಾಕೋ ಏನೋ ಕೆಡು ನುಡಿಯನ್ನು ಆಡುವುದರ ಮೂಲಕವಾಗಿ ಅವನ ಮನಸ್ಸಿಗೆ ನೋಯಿಸಿ ಬಿಟ್ಟೆ ನಾನು. ಈಗ ಎಷ್ಟು ದುಃಖಿಸುತ್ತಿದ್ದಾನೋ, ಎಷ್ಟು ಚಿಂತೆಯಲ್ಲಿದ್ದಾನೋ ಅಂತ. ಅದೇ ಸತಿಪತಿಯರು ಯಾವತ್ತು ಅನ್ಯೋನ್ಯವಾಗಿ ಜೀವನವನ್ನು ನಡೆಸಬೇಕಾದವರು. ಹಾಗೆಯೇ ಜೀವನವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ಕೆಲ ಕಾಲ ದೂರ ಉಳಿದರು ಅಂತಾದ್ರೆ ಅವರಲ್ಲಿರುವಂತಹ ಪ್ರೀತಿ ಪ್ರೇಮ ಎನ್ನುವುದು ಕಡಿಮೆಯಾಗುವುದಕ್ಕೆ ಸಾಧ್ಯ ಉಂಟಂತೆ. ನನ್ನನ್ನು ಕಳೆದುಕೊಂಡಂತಹ ಪ್ರಭು ಶ್ರೀರಾಮಚಂದ್ರನಲ್ಲಿ ನನ್ನಲ್ಲಿರುವಂತಹ ಪ್ರೀತಿ ಪ್ರೇಮ ಎನ್ನುವುದು ಎಲ್ಲಿದ್ದು ಕಡಿಮೆಯಾಗಲಿಲ್ಲವಷ್ಟೇ. ಮಗನೇ, ನೀನು ಈ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ನನ್ನ ಪ್ರಭು ಶ್ರೀರಾಮಚಂದ್ರ ಹೇಗಿದ್ದರು, ಏನು ಮಾಡುತ್ತಾ ಇದ್ದರು, ಅದನ್ನಾದರೂ ನನಗೆ ತಿಳಿಸುತ್ತೀಯ. ಅವರ ಕ್ಷೇಮ ಸಮಾಚಾರವನ್ನು Thank you.
ಶ್ರೀರಾಮಚಂದ್ರವನ ಸರ್ವಸ್ವವೂ ನೀನೇ ಆಗಿರುವಾಗ ಅವನು ಹೇಗಿದ್ದಾನೆ ಎನ್ನುವುದನ್ನು ನೀನು ಕೇಳುವುದಕ್ಕುಂಟೆ ತಾಯಿ. ಶ್ರೀರಾಮಚಂದ್ರವನ ಹೃದಯದ ರಶಿದಿ ಅವನ ಮನದಲ್ಲಿ ಹಾಸುಹೊಕ್ಕಾಗಿರುವವನಿಗೆ ಅವನ ಮನಸ್ಸೇ ನೀನು ಎನ್ನುವಾಗ ಅವನ ಮನವೆಂತು ಎನ್ನುವುದನ್ನು ನಾನು ಹೇಳುವುದೇನಮ್ಮ. ಯಾವತ್ತೂ ನಿಮ್ಮ ಕುರಿತಾಗಿಯೇ ಸದಾ ಚಿಂತಿಸುತ್ತಾ ಇರುವವನು ಎಲ್ಲಿ ಹೋದರೂ ಸೀತಾ ಸೀತಾ ಎನ್ನುವ ಹಾಗೆ ಅಪಹರಿಸುತ್ತಿದ್ದಾನೆ. ಕಲ್ಲು ಮರಗಳಲ್ಲಿ ಎಲ್ಲಿಯೂ ನಿನ್ನನ್ನೇ ಹುಡುಕುತ್ತಿದ್ದಾನೆ ತಾಯೇ. ಕನಸಲ್ಲೂ ಮನಸ್ಸಲ್ಲೂ ನಿನ್ನದಲ್ಲದೆ ಅನ್ಯರ ಚಿಂತೆಯನ್ನು ಮಾಡುವುದೇ ಇಲ್ಲ. ಪಿತೃವಾಕ್ಯ ಪರಿಪಾಲನೆ ಅವನಿಗೊಬ್ಬನಿಗಾದರೂ ಕೂಡ ಅವನನ್ನು ಹಿಂಬಾಲಿಸಿ ನೀನೂ ಕೂಡ ನಿನ್ನ ಸೌಖ್ಯವನ್ನು ಕಳೆದುಕೊಂಡೆ ಎನ್ನುವ ಹಾಗೆ ಉಸಿರಿನಲ್ಲಿಯೂ ಕ್ಷಣಗಳಲ್ಲಿಯೂ ಚಿಂತಿಸುತ್ತಿದ್ದಾರೆ. ನಿಮ್ಮ ಸೇವೆಗಾಗಿ ಬಂದಂತಹ ಲಕ್ಷ್ಮಣ ದೇವನಾದರೂ ಪಂಚವಟಿ ವನ ಪ್ರದೇಶದಲ್ಲಿ ಅಂದು ಅಮ್ಮನ ಕಟುವಾಕ್ಯಗಳು ನರಳುತ್ತಿದ್ದಾರೆ. ರಕ್ಷಣೆಯ ಹೊಣೆ ಹೊತ್ತು ಬಂದಂತಹ ನನಗೆ ಅಮ್ಮನನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಎನ್ನುವ ಚಿಂತೆ ಸದಾ ಅವನ ಬೆನ್ನು ಬಿಡದೆ ಕಾಡುತ್ತಿದೆ. ನಮಗದು ಮಗ ಮಹಾಭಾಗ್ಯವಾದರು ಆ ಸ್ಥಿತಿಯಲ್ಲಿ ಅವರನ್ನು ಕಾಣುವುದಕ್ಕೆ ನಮಗೂ ಆಗಲಿಲ್ಲ. ಇಷ್ಟನಾದಂತಹ ವಾಲಿಯನ್ನು ವಧಿಸುವುದರ ಮೂಲಕ ನಮಗಲ್ಲಿ ಧರ್ಮವನ್ನು ಸೌಖ್ಯವನ್ನು ಒದಗಿಸಿದೆ. ಅದಕ್ಕಾಗಿ ಪ್ರತಿಯಾಗಿ ನಾವೇನಾದ್ರೂ ಸೇವೆ ಮಾಡಬೇಕು ಎನ್ನುವ ಹಾಗೆ ನಿಮ್ಮ ಅನ್ವೇಷಣೆಗಾಗಿ ನಾವು ಹೊರಟದ್ದು. ಕೇವಲ 1 ತಿಂಗಳ ಒಳಗೆ ನಿಮ್ಮ ಇರವನ್ನು ತಿಳಿದುಕೊಳ್ಳಲೇಬೇಕು ಎನ್ನುವ ಹಾಗೆ ನಮ್ಮೊಡೆಯನಾದಂತಹ ಸುಗ್ರೀವನ ಆಜ್ಞೆ. ಉಳಿದದ್ದೊಂದು ಮಾತ್ರ. ಇಂದು ಬೆಳಗಾದರೆ ನಾಳೆ ಸಂಜೆಯ ಒಳಗೆ ಶ್ರೀರಾಮಚಂದ್ರಮನ ಮುಂಭಾಗದಲ್ಲಿ ನಿಮ್ಮ ಕುರಿತಾದ ವಿಷಯವನ್ನು ವಿಶದೀಕರಿಸದಿದ್ದರೆ ನಮ್ಮ ನಾಲಿಗೆ ಕೊಯ್ಯುತ್ತಾರೆ, ನಮ್ಮ ಶಿರಚ್ಛೇದನ ಮಾಡ್ತಾರೆ. ಅಮ್ಮ ಕಸ್ರವಣ ಪರ್ವತದ ತಪ್ಪದಲ್ಲಿ ನಮಗಾಗಿ ಕಾಯುತ್ತಾ ಇದ್ದಾರೆ ಜಾಂಬವಾದಿಗಳೆಲ್ಲ. ಅವರ ಬಳಿಗೆ ನಾವು ನಿಮ್ಮನ್ನು ಕಂಡಿದ್ದೇನೆ ಎನ್ನುವ ಸತ್ಯವನ್ನು ಹೇಳಿದರೂ ಒಪ್ಪುವುದಕ್ಕೆ ಶ್ರೀರಾಮಚಂದ್ರಮನಾದರೂ ನೀನು ತಿಳಿದುಕೊಳ್ಳುವುದಕ್ಕಾಗಿ ಮುದ್ರಿಕೆಯನ್ನು ಕೊಟ್ಟಿದ್ದಾನೆ. ನೀನು ಏನಾದರೂ ಕುರುತವನ್ನು ಕೊಟ್ಟರೆ ನಿನ್ನ ಅನುಗ್ರಹ ವಿಶೇಷದಿಂದ ಆದಷ್ಟು ಬೇಗ ಅಲ್ಲಿ ಸೇರಿ ನಿಮ್ಮ ಕುರಿತಾಗಿ ವಿವರಿಸಬಲ್ಲೆ ನಾನು. ಹನುಮನ ಕೈಯೊಳಿ ಚೂಡಾಮಣಿಯ ಹನುಮನ ಕೈಯೊಳಿ ಚೂಡಾಮಣಿಯ ಉತ್ತದಿ ಬರವರ ಮನದಿ ನುಡಿದುದೆಲ್ಲವ ಮನದಿ ನುಡಿದುದೆಲ್ಲ ಮನೆನೆನೆ ಬೆಳೆದಳತು ಕಾಂತಿ ಮಾರುತಿಯೊಡಲು ಏನಾದರೂ ಕೊಡಮ್ಮ. ನಾಳೆ ಸಂಜೆಯ ಒಳಗಾಗಿ ನನ್ನನ್ನು ನೋಡಿದಂತಹ ಗುರುವನ್ನು ಕೊಂಡೊಯ್ಯದಿದ್ದರೆ ನೀವೆಲ್ಲ ಶಿಕ್ಷೆಗೆ ಗುರಿಯಾಗುತ್ತೀರಿ. ಅಯ್ಯೋ, ನಾವು ಶಿಕ್ಷಿಸಲ್ಪಟ್ಟಿದ್ದೇವೆ ಎನ್ನುವ ಭಯವಲ್ಲವಮ್ಮ. ಆದರೆ ಶ್ರೀರಾಮನನ್ನು ಕಾಣುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಕೊಡಬೇಕು ಇದು ಹಾಗೆ ನೀನು ಕೇಳಿದೆ ಅಂತಾದ್ರೆ ನಾನು ಏನನ್ನು ಕೊಡಬೇಕು? ನಾನು ನನ್ನಲ್ಲಿರುವಂತಹ ಆಭರಣಗಳನ್ನಾದರೂ ಕೊಡಬಹುದೇ? ರಾವಣ ಅಪಹರಿಸುವಂತಹ ಸಂದರ್ಭದಲ್ಲಿ ನನ್ನಲ್ಲಿರುವಂತಹ ಆಭರಣಗಳನ್ನೆಲ್ಲ ಒಂದು ಕಟ್ಟಿ ಎಲ್ಲಿಯೋ ಬಿಸಾಡಿದ ಬಳಿದ್ದೇನೆ ನಾನು. ಸಿಕ್ಕಿದೆ ತಾಯ, ನಮಗದೆಲ್ಲ ಸಿಕ್ಕಿದೆ. ಅದನ್ನು ಕಂಡು ಸಂತೋಷಗೊಂಡಿದ್ದಾರೆ. ಅದು ಸಿಗಬೇಕಾದದ್ದು ನೀನು ಇದು ಕೊಡುವುದಕ್ಕೆ ನನ್ನನ್ನು ಯೋಚಿಸಬೇಡವಪ್ಪ.
ನನ್ನಲ್ಲಿ ಉಳಿದಿರುವುದು ಇದೊಂದೇ, ಈ ಚೂಡಾಮಣಿ. ನನ್ನಯ್ಯ ಜನಕ ಮಹಾರಾಜರಿಗೆ ದೇವೇಂದ್ರನೇ ಕೊಟ್ಟಂತಹ ಚೂಡಾಮಣಿ ಇದು. ಯಜ್ಞ ಕಾರ್ಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಅಪ್ಪನಿಗೆ ಕೊಟ್ಟದ್ದು. ನನ್ನ ಮದುವೆಯ ಸಂದರ್ಭದಲ್ಲಿ ಅಳಿಯನಿಗೆ ಉಡುಗೊರೆಯಾಗಿ ನನ್ನಪ್ಪನೇ ರಾಮಚಂದ್ರಿಗೆ ಕೊಟ್ಟವರಿದ್ದಾರೆ. ಆ ಸಂದರ್ಭದಲ್ಲಿ ಎನ್ನ ರಸ, ಇದು ನನಗಾಗಿ, ಇದು ನಿನ್ನ ಮುಡಿಯಲ್ಲಿ ಮುಡಿದಕ್ಕೋ ಎನ್ನುವ ಹಾಗೆ ಕೊಟ್ಟವರಿದ್ದಾರೆ. ಸಮುದ್ರ ಮಥನ ಸಂದರ್ಭದಲ್ಲಿ ದೊರಕಿದಂತಹ ಚೂಡಾಮಣಿ ಇದು. ಈ ಚೂಡಾಮಣಿಯನ್ನೇ ನಿನಗೆ ಕೊಡುತ್ತಾ ಇದ್ದೇನೆ, ಸ್ವೀಕರಿ. ಅಲ್ವಾ ದೋಷವಾಯಿತು, ಆದರೆ ಇನ್ನೊಂದು ಮಾತನಾಡಲೇ ನಿನ್ನಲ್ಲಿ ನಾನು. ಏಸು ದಿನ ಬೇಕು ಕಾಣುವುದಕ್ಕೆ. ಸಂದರ್ಭದಲ್ಲಿ ಅದನ್ನು ನೋಡಿದಾಗ ನನ್ನವರು ಖಂಡಿತ ಗುರುತು ಹಿಡಿಯುವುದಕ್ಕೆ ಸಾಧ್ಯವೇ ಉಂಟು. ಆದರೆ ನಾನು ಯೋಚಿಸುವುದು ಆ ಕುರಿತಾಗಿ ಅಲ್ಲ. ನೋಡಿದೆಯಲ್ಲ ನೀನೇ, ದಿನ ದಿನವೂ ದುರುಳನಾದಂತಹ ರಾವಣ ಬಂದು ಚಿತ್ರಹಿಂಸೆಯನ್ನು ನನಗೆ ಕೊಡುತ್ತಾ ಇದ್ದಾನೆ. ಆ ಚಿತ್ರಹಿಂಸೆಯನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಇದು ಈ ದುರುಳನ ಕೈಯಲ್ಲಿ ಸಿಲುಕಿ ನಾನು ಏಸು ದಿನಾಂತ ನರಕವನ್ನು ಅನುಭವಿಸಬೇಕು. ನನ್ನ ಪ್ರಾಣೇಶ್ವರನ್ನು ಕಾಣುವಂತಹ ಯೋಗ ನನಗೆ ಯಾವಾಗ ಒದಗಿ ಬರ್ತದೆ? ನನ್ನ ಸ್ಥಿತಿ ಹೇಗಾಗಿದೆ ಗೊತ್ತು? ಬೇಟೆಗಾರನೊಬ್ಬನ ಬಲೆಯಲ್ಲಿ ಸಿಲುಕಿದಂತಹ ಹುಲ್ಲುಮರಿಯಂತಾಗಿದೆ ನನ್ನ ಸ್ಥಿತಿ. ಕಾಗೆಗಳ ಗುಂಪಿನಲ್ಲಿ ಸಿಲುಕಿಕೊಂಡಂತಹ ಕೋಗಿಲೆಯಂತಾಗಿದೆ ನನ್ನ ಸ್ಥಿತಿ. ಇದರಿಂದ ನನಗೆ ಮುಕ್ತಿ ಯಾವಾಗ ಹನುಮ? ನನಗೆ ಮುಕ್ತಿ ಅಶೋಕವನವನ್ನು ಸೇರಿ ರಾವಣನ ಈ ರೀತಿಯಾದಂತಹ ಕಷ್ಟಕಾರ್ಪಣ್ಯಗಳನ್ನು ಹೊಂದಿ ಎಷ್ಟು ಕರಾಳ ರಾತ್ರಿಗಳನ್ನು ನೀವು ಕಳೆದಿದ್ದೀರೋ ನೀವು. ಆದರೆ ನಾಳಿನ ಬೆಳಗ್ಗೆ ನಿಮಗೆ ಶುಭ ಬೆಳಗ್ಗೆಯಾಗಬೇಕು. ಉದಯಿಸುವಂತಹ ಸೂರ್ಯನಾರಾಯಣ ಕಿರಣಗಳೆಲ್ಲವೂ ನಿಮ್ಮ ಪಾಲಿಗೆ ಹೊನ್ನ ಕಿರಣಗಳಾಗಬೇಕು. ಋಷ್ಯಮುಖದ ತಪ್ಪಲಿಂದ ಎತ್ತರಕ್ಕೆ ಶ್ರೀರಾಮ ಹಾಗೂ ಲಕ್ಷ್ಮಣ ದೇವರನ್ನು ನನ್ನ ಭೂತದಲ್ಲಿ ಹೊತ್ತು ಸಾಗಿಸಿದ ನನಗೆ ನಿಮ್ಮನ್ನು ಇಲ್ಲಿಂದ ಹೊತ್ತೊಯ್ಯುವುದೇನು ಕಷ್ಟವಲ್ಲ, ತಾಯಿಯ ಸೇವೆ ಅಂತ ಮಾಡಿ. ಆದರೆ ದುರುಳರಾದಂತಹ ರಾವಣ ಶ್ರೀರಾಮ ಲಕ್ಷ್ಮಣ ದೇವೇಶರು ಇರದೇ ಇರುವ ಕಾಲದಲ್ಲಿ ನಿಮ್ಮನ್ನು ಅಪಹರಿಸಿದ್ದು. ಆದ್ದರಿಂದಲೇ ಶ್ರೀರಾಮಚಂದ್ರವನೇ ಬಂದು ನಿಮ್ಮನ್ನು ಒಯ್ಯಬಲ್ಲ. ಅದಕ್ಕೆ ನೀವು ಕಾಯಬೇಕಾದದ್ದಿಲ್ಲ. ಶ್ರೀರಾಮಚಂದ್ರವನ ನಿನ್ನ ಮಾತನ್ನು ಕೇಳಿದಾಗ ಸಮಾಧಾನವಾಯಿತು ನನಗೆ. ಏನು ಮಗ? ಅಮ್ಮ ನಾನು ನಿನ್ನ ಅನ್ವೇಷಣೆಗಾಗಿ ಹೊರಟು ತಿಂಗಳು ಒಂದು ಕಳೆಯುತ್ತಾ ಬಂತಮ್ಮ.
ನಮ್ಮ ತಲೆಯಲ್ಲಿದ್ದದ್ದು ಸುಗ್ರೀವನ ಆಜ್ಞೆಯ ಭಯ, ಜೊತೆಗೆ ಶ್ರೀರಾಮಚಂದ್ರಮನ ಸೇವೆ. ಇಂದಿನವರೆಗೆ ಏನು ತಿನ್ನೋದಿಲ್ಲವಮ್ಮ. ರಾಮ ರಾಮ, ಹೊಟ್ಟೆ ಬಹಳ ಹಸಿದಿದೆ. ಮಗನೇ, ತಾಯಿಯ ಬಳಿಗೆ ಮಗ ಬಂದ ಕೊಡ್ತೀಯ ತಾಯಿ? ತಾಯಿಯ ಬಳಿಗೆ ಮಗ ಬಂದಾಗ ಮೊದಲಾಗಿ ತಾಯಿ ಕೇಳಬೇಕಾದದ್ದು ಏನು? ನಿನಗೆ ತಿನ್ನುವುದಕ್ಕೆ ಏನು ಬೇಕು, ಕುಡಿಯುವುದಕ್ಕೆ ಏನು ಬೇಕು ಎನ್ನುವ ಹಾಗೆ. ಹಸಿವಾಗುತ್ತಿದೆಯಮ್ಮ. ಆದರೆ ನನಗದು ಅರ್ಥವಾಗದೇ ಹೋಯಿತು ನೋಡು. ನನ್ನ ಕಷ್ಟವನ್ನೇ ಹೇಳಿಕೊಂಡಿದ್ದ. ಯೋಚಿಸಬೇಡವಪ್ಪ. ನೋಡಂತೆ ಸುತ್ತಲೊಂದು ದೃಷ್ಟಿ ಹಾಯಿಸಿ ನೋಡು. ಹೊರದಲ್ಲಿ ಬೇಕಾದಷ್ಟು ಹಣ್ಣುಗಳು ಉಂಟು. ಆದರೆ ಅದೇ ನಮ್ಮ ಒಟ್ಟೊಟ್ಟಿಗೆ ಆ, ಹಣ್ಣುಗಳು ಬೆಳೆದು ನಿಂತಿದೆ. ಹೌದು, ದ್ರಾಕ್ಷಿ, ಕಿತ್ತಳೆ, ಬೇರೆ ಬೇರೆ ಬಗೆಯ ಹಣ್ಣುಗಳು ಉಂಟು. ಅದೆಲ್ಲವನ್ನು ಇವುದು ತರವಲ್ಲ. ಅನ್ಯರ ವಸ್ತುವನ್ನು ನಾವು ಆ ರೀತಿಯಾಗಿ ಕೊಯ್ಯುವುದು ತಿನ್ನಬಾರದು. ಬಿದ್ದಂತಹ ಹಣ್ಣುಗಳಾದ ಯಾರಿಗೂ ಪಟ್ಟಣವನ್ನು ಕೊಡಬಾರದು. ಬಿದ್ದ ಹಣ್ಣು ತಿನ್ನಬೇಕು. ಸಾಕಾಗುವುದಿಲ್ಲ ನಿನಗೆ. ಬಿದ್ದದ್ದು ಕೊಡುತ್ತಿರಬಹುದಮ್ಮ. ಅನ್ಯರದ್ದಲ್ವೇ ಅದು? ಅನ್ಯರದ್ದಾದ್ರೆ ನನಗೆ ಹಸಿವಾಗ್ತದೆ. ಬಹಳ ವರ್ಷದ ಪರಂಪರೆ ಉಂಟೋ ಏನು ನೋಡೋಣ. ಇವರ ಪರಂಪರೆ ಏನಿದ್ರು ದುಷ್ಟ ಪರಂಪರೆ ಇರಬಹುದು. ನಿಮಗೇನು ತೊಂದರೆ ಆಗದ ಹಾಗೆ, ರಾಮನ ಗೌರವಕ್ಕೆ ಧಕ್ಕೆ ಬರದ ಹಾಗೆ ಹೊಟ್ಟೆ ತುಂಬಿಸಿಕೊಂಡು ಆದಷ್ಟು ಬೇಗ ಹೋಗು. ನಿಮ್ಮ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಶುಭವಾಗಲಿ ಕರ್ತವ್ಯ. ಸಮೃದ್ಧವಾದಂತಹ ತೋಟ. ರಾಕ್ಷಸಿಯರ ಕಾಟವು ಅಥವಾ ರಾಕ್ಷಸರ ಕಾರಸ್ಥಾನವು ಈ ಹನುಮಂತನಿಗೆ ಲಕ್ಷ್ಯವೇ ಅಲ್ಲ. ಮೂರಕ್ಕೆ ಹಾರಿ ಒಂದೊಂದೇ ಹಣ್ಣುಗಳನ್ನು ತಿಂದುಕೊಳ್ತೇನೆ ನೋಡ. ವನವನ್ನು ರಕ್ಷಿಸುವ ನೀವೆಲ್ಲಿಂದ ಬಂದದ್ದು ಈಗ? ಇಲ್ಲ ಇದ್ದೇವು. ನಿಮ್ಮನ್ನು ಕಂಡ ಈ ಕಂಡದಂದ್ರೆ ನೀನು ಕಾಲಿಗೆ ನಾವು ಈಗ ನೋಡಿದ್ದಲ್ಲ. ಏನೀಗ? ಹೇಳೀಗ ಹಿಂದೇನು ಮಾಡ್ತೀರಿ? ನಿದ್ರೆ ಹೊರತು ಸಾಯಿಸಿ ಏನು ಯಾರನ್ನು? ಮಂಗನ ಇದುವರೆಗೆ ಹಣ್ಣು ಮಾತ್ರ ತಿಂದದ್ದು. ಈಗ ಮರದ ರೆಂಬೆ ಮುರಿಯಬೇಕಾಗ್ತದೆ. ರೆಂಬೆ ಮುರಿದ್ರೆ ಕೈಕಾಲು ಮುರಿದೇನು? ಅದೇ ಕೈಕಾಲು ಮುರಿಯುವುದಕ್ಕೆ ರೆಂಬೆ ಮುರಿಯುವುದು ನಿಮ್ಮದು. ರೆಂಬೆಯು ನಿಮ್ಮದೇ, ಮುರಿಯುವ ಕೈಕಾಲು ನಿಮ್ಮದು. ಏನು 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 ಮಾಡ್ತೀರಿ?